ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸ್ಟ್ರೋ ಜಮ್ಸ್ಟೋನ್ ಫಾರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶ್ರೀನಿವಾಸ್ ಟೆಂಕರ್, ಒಬ್ಬ ಚಾರ್ಟೆಡ್ ಇಂಜಿನಿಯರ್ ಮತ್ತು ಹವ್ಯಾಸಿ ಜ್ಯೋತಿಷಿಯೂ ಸಹ ಹೌದು. ಆಮೇಲೆ ಇವತ್ತು ಮೊಟ್ಟ ಮೊದಲನಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಲು ಮರೆಯಬೇಡಿ. ಧನ್ಯವಾದ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಗೊತ್ತಿರಬೇಕು, ಯುಗಾದಿ ನಮಗೆ ಹೊಸ ವರ್ಷ. ಹೊಸ ವರ್ಷ ಅಂದರೆ ಈ ವರ್ಷ ಹೇಗಿರಲಿದೆ ಅನ್ನೋ ಕುತೂಹಲ ಜನಸಾಮಾನ್ಯರಿಗೆ ಸಾಮಾನ್ಯ. ಎಲ್ಲರಿಗೂ ಈ ವರ್ಷ ಹೆಂಗಿದೆಯಪ್ಪ, ಹೋದ ವರ್ಷ ಕಷ್ಟದಲ್ಲಿತ್ತು, ಈ ವರ್ಷ ಸುಖವಾಗಿದೆ ಇರ್ತೀವ, ಇದ್ರ ಬಗ್ಗೆ ಈ ರೀತಿ ಆಲೋಚನೆ ಇರುತ್ತೆ. ಅದಕ್ಕೆ ಈಗ 12 ರಾಶಿಗಳ ಈ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋನ್ನ ಹೇಳ್ತಾ ಇದ್ದೀನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಕಳೆದ 1 ವರ್ಷ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಹೇಳ್ತಾರಲ್ಲ, ಗುರು ಸ್ವಂತ ರಾಶಿಯಲ್ಲಿದ್ದಾಗ ರಾಮ ವನವಾಸಕ್ಕೆ ಹೋದ್ರಂತೆ, ಹಂಗೆ ನಿಮ್ಮ ವನವಾಸದ ಪ್ರಕ್ರಿಯೆ ಇತ್ತು. ಆಮೇಲೆ ಖರ್ಚು ವೆಚ್ಚಗಳು ಜಾಸ್ತಿ, ಯಾವುದೋ ಒಂದು ಕೆಲಸ ಕಾರ್ಯ ಯಾವುದೂ ಸರಿಯಾದ ಸಮಯದಲ್ಲಿ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಹಣಕಾಸಿನ ವ್ಯವಹಾರದಲ್ಲಿ, ಆಮೇಲೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಒಳ್ಳೆ ದಿನಗಳು ಈ ಮೇ 1 ನಂತರ ಬರಲಿದೆ. ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಉತ್ತಮವಾಗಿ ಇರುತ್ತೆ. ಆದರೆ ಅದು ಸ್ವಲ್ಪ ನಿಧಾನವಾದ ಪ್ರಕ್ರಿಯೆ ಜರುಗ್ತಾ ಇರುತ್ತೆ ಮತ್ತು ಲಾಸಸ್ಸು ಇದ್ದೇ ಇರುತ್ತೆ. ಇದು ಎಲ್ಲ ಮೇಷರಾಶಿಯವ್ರದ್ದು ಪ್ರತಿಫಲ ಈ ವರ್ಷದ್ದು. ನೆಕ್ಸ್ಟ್ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹೋದ ವರ್ಷ ಅಷ್ಟಾಗೇನು ಚೆನ್ನಾಗಿರಲಿಲ್ಲ. ಬರೀ ನಷ್ಟಗಳು, ಈ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸು, ಔಷಧಿಗಳ ಮೇಲೆ, ಮೆಡಿಸನ್ ಮೇಲೆ ಜಾಸ್ತಿ ಖರ್ಚು ಮಾಡ್ತಿದ್ರಿ. ಆಮೇಲೆ ಸ್ನೇಹಿತರೆಲ್ಲ ಶತ್ರುಗಳಾಗಿ ಮಾರ್ಪಡ್ತಿದ್ರು. ಆಮೇಲೆ ಮಕ್ಕಳ ವಿದ್ಯೆ ಬಗ್ಗೆ, ಮಕ್ಕಳ ಎಜುಕೇಷನು, ಅವ್ರ ಬಗ್ಗೆ ಚಿಂತೆ ಮಾಡ್ತಿದ್ರು ಹೋದ ವರ್ಷ. ಈ ವರ್ಷ ಅವೆಲ್ಲ ರಿಪೀಟ್ ಆಗುತ್ತೆ. ಅದ್ರ ಜೊತೆ ಇನ್ನೊಂದು ಒಂಥರ ತಲೆ ಮೇಲೆ ಭಾರ ಬಿದ್ದಂಗೆ ಆಗುತ್ತೆ ಇವಾಗ. ಈ ವರ್ಷ ಮೇ 5ನೇ ತಾರೀಕು ಮೇಲೆ ನಿಮ್ಗೆ ಅಷ್ಟಾಗಿ ಒಳ್ಳೆ ಅಂತ ಕಾಲಮಾನ ಅಲ್ಲ. ಕಷ್ಟ ಆಗ್ತಿರುತ್ತೆ ನಿಮಗೆ, ಫೈನಾನ್ಷಿಯಲ್ ಟ್ರಬಲ್ ಬರ್ತಾ ಇರುತ್ತೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದಾಗ ಒಂದು ಸ್ವಲ್ಪ ಉಸಿರಾಡ್ತಿದ್ರಿ, ಈಗ ಅಷ್ಟಾಗಿ ಚೆನ್ನಾಗಿರಲ್ಲ. ಇದು ವೃಷಭ ರಾಶಿಯವರ ಈ 2024ರ ಭವಿಷ್ಯವಾಣಿ. ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮೇ 1 ಇದು 1 ತಿಂಗಳು, ಏಪ್ರಿಲಿಂದ ಮೇ ತನಕ ಆರಾಮಾಗಿರ್ತೀರಿ. ಅಷ್ಟಾಗೇನು ಟೆನ್ಷನ್ ಇಲ್ಲ. ಯಾವುದೇ ಕೆಲಸ ಕಾರ್ಯ ಹಿಡಿದ್ರೂ ಎಲ್ಲ ಜಯ ಆಗ್ತಾಯಿರುತ್ತೆ. ಎಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಿರುತ್ತೆ, ಬಿಸ್ನೆಸ್ಸಲ್ಲಿ ಎಲ್ಲ ಚೆನ್ನಾಗಿ ಆಗ್ತಿರುತ್ತೆ. ಆದರೆ ಮೇ 1ನೇ ತಾರೀಕು ನಂತರ ಸ್ವಲ್ಪ ಖರ್ಚು ವೆಚ್ಚಗಳು ಲೆಕ್ಕ ಇಲ್ಲದೆ ಖರ್ಚು ಮಾಡ್ತಿರ್ತೀರಿ. ದೇವ್ರ ಕಾರ್ಯಗಳಿದೆ, ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಜಾಸ್ತಿ ಓಡಾಡೋ ಸಂಭವ ಜಾಸ್ತಿ ಇದೆ. ಆಮೇಲೆ ಸ್ವಲ್ಪ ಮೆಡಿಸಿನ್ ಖರ್ಚುಗಳು ಜಾಸ್ತಿ ಆಗ್ಬೋದು. ಬಟ್ ಓವರಾಲಲ್ಲಿ ಕಂಪ್ಯಾರಿಟಿವ್ಲಿ ಬೆಟರ್ ಪೀರಿಯಡ್.